ದುರಂದರ್ 2 ತೆರೆದಿಟ್ಟಿದೆ ಮಾಫಿಯಾ ಡಾನ್ ಕರಾಳ ಸಾಮ್ರಾಜ್ಯದ ಕಥೆ. ಅಲಹಾಬಾದ್ ಗಲ್ಲಿಯಿಂದ ಸಂಸತ್ತಿನವರೆಗೆ ಅತೀಕ್ ಸಾಮ್ರಾಜ್ಯ ಕುಸಿದು ಬಿದ್ದಿದ್ದು ಹೇಗೆ ಗೊತ್ತಾ? ಏಪ್ರಿಲ್ 15, 2023. ಸ್ಥಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಇಡೀ ದೇಶವೇ ಬೆಚ್ಚಿಬಿದ್ದ ಕ್ಷಣವದು. ಕ್ಯಾಮೆರಾಗಳು ಲೈವ್ ಇದ್ವು, ಪೊಲೀಸರ ಬಿಗಿ ಭದ್ರತೆ ಇತ್ತು. ಅತೀಕ್ ಅಹ್ಮದ್ ಮಾಧ್ಯಮಗಳ ಮುಂದೆ ಮಾತಾಡಲು ಬಾಯಿ ಬಿಡುತ್ತಿದ್ದಂತೆ ಪತ್ರಕರ್ತರ ಸೋಗಿನಲ್ಲಿ ಬಂದ ಮೂವರು ಯುವಕರು ಪಾಯಿಂಟ್ ಬ್ಲಾಕ್ ರೇಂಜ್ನಲ್ಲಿ ಗುಂಡಿನ ಮಳೆಗರೆಯುತ್ತಾರೆ. 40 ವರ್ಷಗಳ ಕಾಲ ಭೂಗತ ಸಾಮ್ರಾಜ್ಯ ಆಡಿದ ಡಾನ್ ರಕ್ತದ ಮಡುವಿನಲ್ಲಿ ಕುಸಿದು ಬೀಳುತ್ತಾನೆ. ಕೇವಲ 30 ಸೆಕೆಂಡುಗಳಲ್ಲಿ ಒಂದು ಕರಾಳ ಅಧ್ಯಾಯ ಅಂತ್ಯವಾಗಿ ಬಿಡುತ್ತೆ. ದುರಂದರ್ 2 ಚಿತ್ರದಲ್ಲೂ ಅತೀಕ್ ಪ್ರತ್ಯಕ್ಷ. ಹೀಗೆ ಕರಾಳ ಅಂತ್ಯ ಕಂಡ ಉತ್ತರ ಪ್ರದೇಶದ ಮಾಫಿಯಾ ಡಾನ್ ಪಾತ್ರ ದುರಂದರ್ 2ನಲ್ಲೂ ಇದೆ. ಈತನಿಗೆ ಪಾಕಿಸ್ತಾನದ ISI ಜೊತೆ ನಂಟಿತ್ತು ಅನ್ನೋದು ಸಿನಿಮಾದಲ್ಲಿ ತೋರಿಸಿರುವ ಅಂಶ. ಸಮಾಜವಾದಿ ಪಕ್ಷ ಸೇರಿದಂತೆ ಇಡೀ ಸೆಕ್ಯುಲರ್ ಇಕೋಸಿಸ್ಟಮ್ ವಿರೋಧಿಸ್ತಾ ಇರುವುದು ಈ ಅಂಶವನ್ನೇ. ಅದೆಲ್ಲ ಒತ್ತಟ್ಟಿಗಿಡೋಣ. ಈಗ ಯಾರು ಈ ಅತೀಕ್ ರೆಹಮಾನ್ ಅನ್ನೋದನ್ನ ನೋಡೋಣ. 17ನೇ ವಯಸ್ಸಿಗೆ ಮೊದಲ ಕೊಲೆ. ಮಾಫಿಯಾ ಲೋಕಕ್ಕೆ ಅಧಿಕೃತ ಎಂಟ್ರಿ. ಅತೀಕ್ ಅಹ್ಮದ್ ಜನಿಸಿದ್ದು 1962ರಲ್ಲಿ. ಅಂದಿನ ಅಲಹಾಬಾದ್ ಅಂದ್ರೆ ಈಗಿನ ಪ್ರಯಾಗ್ರಾಜ್ ನಗರದಲ್ಲಿ. 10ನೇ ತರಗತಿಯಲ್ಲಿ ಫೇಲ್, ಓದಿಗೆ ಫುಲ್ ಸ್ಟಾಪ್. ಅಪರಾಧ ಜಗತ್ತಿಗೆ ಎಂಟ್ರಿ. ಅದು 1979. ಈತನಿಗೆ ಕೇವಲ 17 ವಯಸ್ಸು. ಆಗಲೇ ಒಂದು ಕೊಲೆ ಮಾಡಿದ್ದ ಅತೀಕ್. ಅಲ್ಲಿಂದ ಶುರುವಾದ ಈತನ ಗ್ಯಾಂಗ್ ವಾರ್ 80ರ ದಶಕದ ವೇಳೆಗೆ ಹಳೆ ಅಲಹಾಬಾದ್ ಭಾಗದಲ್ಲಿ ಗ್ಯಾಂಗ್ ಲೀಡರ್ ಅನ್ನೋ ರೀತಿಯಲ್ಲಿ ಬದಲಾಯಿಸಿತು. ತನ್ನದೇ ಆದ ಗ್ಯಾಂಗ್ ಕಟ್ಟಿಕೊಂಡ ಅತೀಕ್ ರೈಲ್ವೆ ಸ್ಟಾಂಪ್ ಟೆಂಡರ್ ಮತ್ತು ಭೂಗಳ್ಳತನದ ಮೂಲಕ ಅಪಾರ ಸಂಪತ್ತು ಗಳಿಸಿದ. ಜೊತೆಗೆ ಒಬ್ಬ ಡಾನ್ ಆಗಿ ಏರಿಯಾದಲ್ಲಿ ಗುರುತಿಸಿಕೊಂಡ. ರಾಜಕೀಯಕ್ಕೂ ಎಂಟ್ರಿ ಕೊಟ್ಟ ಮಾಫಿಯಾ ಡಾನ್. ತನ್ನ ಮಾಫಿಯಾ ಲೋಕದ ರಕ್ಷಣೆಗೆ ರಾಜಕೀಯ ಪ್ರವೇಶ ಅನಿವಾರ್ಯ ಅನ್ನಿಸ್ತು ಅತೀಕಿಗೆ. 1989ರಲ್ಲಿ ಮೊದಲ ಬಾರಿಗೆ ಸ್ವತಂತ್ರವಾಗಿ ಶಾಸಕನಾಗಿ ಆಯ್ಕೆಯಾದ. ಆ ಮೂಲಕ ಅಪರಾಧಗಳಿಗೆ ರಾಜಕೀಯದ ರಕ್ಷಾ ಕವಚ ಧರಿಸಿಕೊಂಡ್ಬಿಟ್ಟ. 5 ಬಾರಿ ಶಾಸಕ ಮತ್ತು ಒಮ್ಮೆ ಸಂಸದನಾಗಿಯೂ ಆಯ್ಕೆಯಾಗಿದ್ದ ಸಂಸತ್ತಿನಲ್ಲೂ ತನ್ನ ಕ್ರಿಮಿನಲ್ ಹವಾ ಉಳಿಸಿಕೊಂಡಿದ್ದು ಅತೀಕ್. ಪೊಲೀಸರು ಇವನ ಮನೆ ಮುಂದೆ ಇವನಿಗಾಗಿ ಕಾಯ್ತಾ ಇರ್ತಿದ್ರು. ಆದ್ರೆ ಅರೆಸ್ಟ್ ಮಾಡೋಕಲ್ಲ, ಬದಲಾಗಿ ಈತನಿಗೆ ಸಲಾಂ ಹೊಡೆಯೋಕೆ. ಅಷ್ಟರ ಮಟ್ಟಿಗೆ ಈತ ಪ್ರಭಾವ ಬೆಳೆಸ್ಕೊಂಡಿದ್ದ. 100ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ರೂ ಕೂಡ ಈತನನ್ನ ಮುಟ್ಟುವ ಧೈರ್ಯ ಯಾರಿಗೂ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆಡಳಿತ ಆರಂಭ. ಅತೀಕ್ ಮಾಫಿಯಾ ರಾಜ್ ಅಂತ್ಯ. ಕಾಲ ಒಂದೇ ರೀತಿ ಇರೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಧಿಕಾರಕ್ಕೆ ಬಂತು. 2005ರ ರಾಜು ಪಾಲ್ ಕೊಲೆ ಮತ್ತು ಅದರ ಸಾಕ್ಷಿ ಉಮೇಶ್ ಪಾಲ್ನ ಹತ್ಯೆ ಅತೀಕ್ ರೆಹಮಾನ್ ಪಾಲಿಗೆ ಮೃತ್ಯುಗಂಟೆಯಾಯಿತು. ಆಗ ಯೋಗಿ ಸರ್ಕಾರ ಈತನ ಅಕ್ರಮ ಸಾಮ್ರಾಜ್ಯದ ಮೇಲೆ ಬುಲ್ಡೋಸರ್ ಹರಿಸಿತು. ಅತೀಕ್ನ ಕೋಟ್ಯಾಂತರ ರೂಪಾಯಿ ಆಸ್ತಿ ಧ್ವಂಸವಾಯಿತು. ಮಗ ಅಸದ್ ಎನ್ಕೌಂಟರ್ನಲ್ಲಿ ಹತನಾದ. ಆಗಲೇ ಅತೀಕ್ ನಿಜವಾಗಿ ಬಿಚ್ಚಿಬಿದ್ದದ್ದು. ಹೊರಗಿದ್ದರೆ ತನ್ನ ಜೀವಕ್ಕೂ ಅಪಾಯ ಎಂಬ ಅರಿವು ಅವನಿಗಾಯಿತು. ಜೈಲು ಒಳಗಿದ್ದರೆ ಸೇಫ್ ಅನ್ನೋ ಚಿಂತನೆ ಶುರುವಾಗಿತ್ತು. ಅಷ್ಟರಲ್ಲೇ ಆತನ ಬಂಧನವೂ ಆಯಿತು. ಭದ್ರತಾ ದೃಷ್ಟಿಯಿಂದ ಆತನನ್ನು ಗುಜರಾತಿನ ಜೈಲಿಗೆ ಕಳುಹಿಸಲಾಯಿತು. ವಿಚಾರಣೆಗಾಗಿ ಉತ್ತರ ಪ್ರದೇಶಕ್ಕೆ ವಾಪಸ್ ಬರಬೇಕಾಯಿತು. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಅತೀಕ್ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಬೇಕಾಯಿತು. ಒಬ್ಬ ಗ್ಯಾಂಗ್ಸ್ಟರ್ ಅಂತಿಮವಾಗಿ ಎದುರಿಸುವುದು ಒಂದು ಜೈಲು ಇಲ್ಲವೇ ಗುಂಡು. ಅತೀಕ್ ಅಹ್ಮದ್ ಜೀವನದಲ್ಲೂ ಇದು ಸಾಬೀತಾಯಿತು. ಆದ್ರೆ ಇಂತಹ ನಟೋರಿಯಸ್ ರೌಡಿಯ ಬಗ್ಗೆ ಕಣ್ಣೀರು ಸುರಿಸುವ ರಾಜಕೀಯ ಪಕ್ಷಗಳು ಭಾರತದಲ್ಲಿವೆ ಅನ್ನೋದೇ ನಿಜಕ್ಕೂ ಆತಂಕದ ವಿಷಯ. ನೀವೇನಂತೀರಿ?